ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾವ ಹೂವು ಯಾರ ಮುಡಿಗೂ, ಯಾರ ಒಲವು ಯಾರ ಕಡಿಗೂ, ಇಂಥ ಪ್ರೇಮ ದಾಟದೆ ಯಾರ ಪಾಲು ಯಾರಿಗೋ. ಮಮ್ಮಿ, ನಿಂದು ತಲೆನ ಕ್ಯಾಲ್ಕುಲೇಟರ್ ಗೊತ್ತಾಗ್ತಾ ಇಲ್ಲ. ಕಂಪ್ಯೂಟರ್. ಯಾವಾಗಲೂ ಏನಾದ್ರೂ ಒಂದು ಯೋಚನೆ ಮಾಡ್ತಾನೇ ಇರ್ತೀಯಲ್ಲ ಮಮ್ಮಿ. ಈ ಶ್ರೀವಲ್ಲಿ ಹೇಗೋ ಸಂಪೂರ್ಣ ಮದುವೆಯಾಗಿ ಮನೆಗೆ ಸೊಸೆಯಾಗಿ ಬಂದ್ಬಿಡ್ತಾ ಇದ್ಲು. ನನ್ನ ಹೆಂಡತಿ ಹೇಳ್ದಾಗೆ ಶ್ರೀವಲ್ಲಿಗಿಂತ ಒಳ್ಳೆ ಹುಡುಗಿ ಸಿಗಕ್ಕ ಸಾಧ್ಯನೇ ಇಲ್ಲ. ಒಂದೇ ಛತ್ರದಲ್ಲಿ ಒಂದೇ ಖರ್ಚಲ್ಲಿ ಧಾಮ್ ಧೂಮ್ ಅಂತ ಮದುವೆಯಾಗಿ ಈ ಮನೆಗೆ ಸೊಸೆಯಾಗಿ ಬಂದ್ಬಿಡ್ತಿದ್ಲು. ಆದ್ರೆ ನೀನು ಮಾತ್ರ ಅವ್ರ ಮದುವೆಗೆ ಕಲ್ಲಾಗ್ತಿದ್ದಲ್ಲ, ಯಾಕೆ? ಯಾಕೆ ಹಾಕ್ತಿದ್ದೀನಿ ಅಂದ್ರೆ ಹಾಕ್ತೀನಿ ಕಣ. ತಲೆ ಮೇಲೆ ತಲೆ ಬಿದ್ರು ಈ ಮದುವೆನ ತಡಿತೀನಿ. ಶ್ರೀವಲ್ಲಿ ಸುಬ್ರಹ್ಮಣ್ಯನ ಮದುವೆನ ನಾನು ತಡಿತೀನಿ. ಯಾರೋ ತಲೆ ಇಲ್ದವ್ರು ನಿರ್ಧಾರ ಮಾಡ್ತಾರೆ ಅಂತ ಹೇಳಿ ನಮ್ಮ ಕಾರ್ತಿಕೇಯನ ಜೀವನ ಹಾಳಾಗೋದಕ್ಕೆ ನಾನು ಬಿಡೋದಿಲ್ಲ. ಹಾಗೆ ನನ್ನ ಕನಸುಗಳು ಹಾಳಾಗೋದಕ್ಕೂ ಬಿಡೋದಿಲ್ಲ. ಮಮ್ಮಿ, ಸುಬ್ಬು ಮದುವೆಗೂ ನಿನ್ನ ಕನಸಿಗೂ ಏನ್ ಲಿಂಕು ಅಂತ? ಏನು ಅನ್ನೋ ಹುಳ ಕೊರೀತಿದೆ ಅಲ್ಲ ನಿನ್ ತಲೆಯಲ್ಲಿ. ಆಯ್ತು, ಒಂದು ನಿಮಿಷ ಆಯ್ತು. ಇವತ್ತು ನಿನ್ನ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡ್ತೀನಿ. ಕೇಳಿಸ್ಕೊ. ಏನಂದ್ರೆ ಏನು ಅಂದ್ರೆ ಹೇಳ್ ಮಮ್ಮಿ. ನಮ್ಮ ಶ್ರಾವಣಿ ಮೇಡಮ್ ಅವ್ರಿಗೆ ನಮ್ಮ ಕಾರ್ತಿಕೇಯನ್ ಮೇಲೆ ಪ್ರೀತಿ ಆಗ್ಬಿಟ್ಟಿದೆ. ನೋಡ, ಹೊಡೆದ್ರೆ ಆನೆ ಹೊಡಿಬೇಕು, ಆಡ್ ಮರಿನಲ್ಲ. ಇವತ್ತು ನಿನ್ನೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ. ಮಿನಿಸ್ಟ್ರ್ ಮಗಳು ತಾನೇ ಈ ಮನೆ ಸೊಸೆಯಾಗಿ ಬರಬೇಕು ಅಂತ ಅನ್ಕೊಂಡಿದ್ದಾಳೆ. ಅಂಥದ್ರಲ್ಲಿ ಈ ಶ್ರೀವಲ್ಲಿ ಎಲ್ಲ ಯಾವ ಲೆಕ್ಕನೋ. ಹೇಗಾದ್ರೂ ಮಾಡಿ ಈ ಸುಬ್ರಹ್ಮಣ್ಯ ಮತ್ತೆ ಶ್ರಾವಣಿ ಇವರಿಬ್ರು ಮದುವೆ ಮಾಡಿಸ್ಬೇಕು. ನಾವು ಮಿನಿಸ್ಟ್ರ್ ಸಂಬಂಧಿಗಳಾಗ್ಬೇಕು. ಗೊತ್ತಾಯ್ತಿರಲ್ಲ ಈ ಸುಂದರ ದರಿದ್ರ. ಮಾತಾಡ. ಲೇ ದರಿದ್ರ, ಎದ್ದಾಳ? ಏನಾಯ್ತು? ಹಿಡ್ಕೊಳ್ಳೋ ಹಿಡ್ಕೊಳ್ಳೋ ಕಟ್ಟಿ ಹಿಡ್ಕೊಳ್ಳೋ. ಏನಾಯ್ತು? ಎದ್ದಾಳ 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 ಎದ್ದಾಳಲ್ಲಿ ಎದ್ದಾಳ ಎದ್ದಾಳ. ಏನಾಯ್ತು? ಏನಾಯ್ತು? ಮಮ್ಮಿ, ಏನಂದೆ? ನಮ್ಗೆ ಮಿನಿಸ್ಟರ್ ಮನೆ ಸಂಬಂಧನ? ಈ ಮದ್ವೆ ಆಗಲ್ಲ. ನಾನೊಪ್ಪಲ್ಲ. ಬೇಡ ಬೇಡ. ಏನಾಯ್ತು ಹುಡುಗರೇ? ನಿಂತ್ಕೊಳ್ಳಲೆ, ಪೂರ್ತಿ ಹೇಳಿಲ್ಲ. ಚಲೋ ಬಂದರಿ. ಆಗಲ್ಲ ಅಂತಂದ್ರೆ ಆಗಲ್ಲಪ್ಪ. ಲೇ ದರಿದ್ರ, ನಾನು ಇನ್ನೂ ಪೂರ್ತಿ ಹೇಳಿಲ್ಲ, ಕೇಳಿಸ್ಕೊಳ್ಳಲಿ. ಆಮೇಲೆ ಜೀವ ಹೋಗ್ಬಿಡ್ತಷ್ಟೇ. ಲೇ ದರಿದ್ರ, ಬಿಡ ಬ್ಯಾಗು, ಬಿಡ 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 ಬ್ಯಾಗು, ಬ್ಯಾಗ್ ಬಿಡ 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 ಅಂತ. ಲೇ ಯಾಕಾಗ ಆಡ್ತೀಯಾ? ನಡಿಯೇ ಹೋಗೋಣ, ಕರ್ಕೊ ಮಗಳನ್ನ. ಎಲ್ಲಿಗ್ರಿ? ಯಾಕೆ ಹಿಂಗ್ ಆಡ್ತಿದ್ದೀರಾ? ನಿನಗೆ ಆಮೇಲೆ ಎಲ್ಲ ಹೇಳ್ತೀನಿ. ಬಾರೆ ಮೊದಲು ಹೋಗೋಣ ಇಲ್ಲಿಂದ. ಎಲ್ಲಿಗಂತ ಮೊದಲು ಹೇಳಿ ಸಾರಿ. ಈ ಮನೇಲಿದ್ದು ಜೀವ ಹೋಗೋಕ್ಕಿಂತ ಹೊರಗಡೆ ಹೋಗಿ ಕೂಲಿ ಮಾಡೋದ್ರ ಸೇರ್ಕಣೆ. ಬಾರೆ ಜೀವನ ಮಾಡೋಣ, ಬಾರೆ ಹೋಗೋಣ. ಅಯ್ಯೋ ಅಳಿ ಅಂದ್ರೆ ಇದೇನಿದು? ಇದಕ್ಕಿದಂಗೆ ಮನೆ ಬಿಟ್ಟು ಹೋಗ್ತೀನಿ ಅಂತಂದ್ರೆ ವರಲಕ್ಷ್ಮಿದು ಮದ್ವೆ ಆಗ್ತಿದೆ. ಮನೆ ಮಗಳೇನೆ ಮನೇಲಿಲ್ಲ ಅಂದ್ರೆ ಜನ ಏನ್ ಅನ್ಕೊಳ್ಳಲ್ಲ? ನಮ್ಗೆ ಕೆಟ್ಟ ಹೆಸರು ಬರಲ್ವಾ? ಏನ್ರಿ ಮನೆ ಬಿಟ್ಟು ಹೋಗ್ತೀರಾ? ಯಾಕೆ ಹೇಳಿದ್ರೆ? ಏನಾಯ್ತು ಬಾವ? ಮನೇಲಿ ಯಾರಾದ್ರೂ ಅವಮಾನ ಮಾಡಿದ್ರೆ ನಿಮ್ಗೆ? ಸುಬ್ಬು, ಮಾನ ಅವಮಾನಕ್ಕೆಲ್ಲ ಹೆದರಂತವನೇನು ನಾನು? ನಿನಗೆ ಗೊತ್ತಿಲ್ವೇನೋ ನಾನೇನು ಅನ್ನೋದು? ಏಯ್, ತಲೆ ಮೇಲೆ ತಲೆ ಬಿದ್ರು ಸರಿ, ನಾನು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ. ತಲೆ ಹೋಗಂತ ವಿಷಯ ಬಂದ ಮಾತ್ರ ಕಣ ನಾನು ತಲೆ ಕೆಡ್ಸ್ಕೊಳ್ಳೋದು. ನಡೆಯೋದ ಲಕ್ಷ್ಮಿ ಮಾಡೋಣ. ತಗದು ಬಿಟ್ಟ ಅಂದ್ರೆ ನೋಡಿಗ ಮನೆ ಬಿಟ್ಟು ಹೋಗ್ತಾನ. ಮನೆ ಬಿಟ್ಟು
ಮನೆ ಬಿಟ್ಟೋದ್ರೆ ನಿನಗೆ 3 ಹೊತ್ತು ಕುಡಿಯಕ್ಕೆ ಗಂಜಿ ಸಹಿತ ಸಿಗೋದಿಲ್ಲ. ಮಮ್ಮಿ ಅವೆಲ್ಲ ನಂಗೆ ಗೊತ್ತಿಲ್ಲ. ನಾನು ಗಂಜಿ ಇಲ್ಲದೆ ನಾನು ಸತ್ರು ಪರವಾಗಿಲ್ಲ, ಆದ್ರೆ ಗುಂಡಿಗೆ ಕೊಡೋ ಅಷ್ಟು ಗುಂಡಿಗೆ ನನಗಿಲ್ಲ. ಗುಂಡೇಟು ಏನು ಹೇಳ್ತಾ ಇದ್ರಿ ಹೇಳಿದ್ರೆ? ಅಯ್ಯೋ ದೇವ್ರೆ, ಈ ನನ್ನ ಮಗನಿಗೆ ಸತ್ಯ ಹೇಳಿ ತಪ್ಪು ಮಾಡ್ಬಿಟ್ನಾ? ಅಯ್ಯೋ ಅವ ಅದು ನನ್ನ ಬಾಯಿಂದ ಯಾಕೆ ಹೇಳ್ತೀರಾ? ನನಗೆ ಹೇಳಷ್ಟು ಧೈರ್ಯ ಇಲ್ಲ. ಅಕಸ್ಮಾತ್ ನಾನೇನಾರ ಈ ಮನೇಲೇ ಇದ್ದು ಸತ್ತೆ ಅಂತ ಅಂದ್ಕೊಳ್ಳಿ, ನೀವೆಲ್ಲ ಕಾರಣ ಆಗ್ತೀರಾ. ಅದರಲ್ಲೂ ನೇರವಾಗಿ ಸುಬ್ಬುನೇ ಕಾರಣ ಆಗ್ತಾನೆ. ಅಯ್ಯೋ ಅಳಿಯಂದ್ರೆ ಏನ್ ಹೇಳ್ತಿದ್ದೀರಾ ನೀವು? ಅದೇಗೆ ಸುಬ್ರಹ್ಮಣ್ಯ ಕಾರಣ ಆಗ್ತಾನೆ? ನನ್ನ ಮಗ ಅಂತದೇನ್ ಮಾಡಿದ್ದಾನೆ? ಅಯ್ಯೋ ಇರಸತ್ತೇನೆ ಹೆಂಗಪ್ಪ ಹೇಳಿ. ನಮ್ಮಮ್ಮ ಹಾವಿನ ಹುಟ್ಟು ಕೈ ಹಾಕಿದ್ರು ಪರವಾಗಿಲ್ಲ, ಆದ್ರೆ ಸಿಂಹದ ಗುಹೆಯೊಳಗೆ ನುಗ್ತಾ ಇದ್ದಾಳೆ. ನಮ್ಮ ಸುಬ್ಬಿಗೆ ಶ್ರಾವಣಿ ಅಂತ ಹೆಣ್ಣು ಸಿಂಹ ಅಂತಂದ್ರೆ ಅಯ್ಯಪ್ಪ ಮನೇಲಿ ಬರೀ ಗುಂಡಿನ ಸುದ್ದಿ ಕೇಳಿಸುತ್ತಾರೆ. ಸದ್ದು ಧನಲಕ್ಷ್ಮಿ ನಡಿ ಕೊಟ್ಬಿಡ ಬಾಯಿಲ್ಲ. ಏನಾಗಿದೆ ನಿಮ್ಗೆ? ಯಾಕೆ ಹಿಂಗ್ ಹುಚ್ಚುಚ್ಚಾಗಿ ಆಡ್ತಿದ್ದೀರಾ? ನಿನಗೆ ಹಿಡಿದಿತ್ತಲ್ಲೇ ಹುಚ್ಚು, ಅದೇ ಹುಚ್ಚು ಕಣೆ ನನಗೆ ಟ್ರಾನ್ಸ್ಫರ್ ಆಗಿರೋದು. ಶ್ರೀವಲ್ಲಿ ಅಂತ ಒಳ್ಳೆ ಹುಡುಗಿನ ಸುಬ್ಬು ಮದುವೆ ಆಗಿ ಈ ಮನೇಲಿ ಸಂಸಾರ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಆದ್ರೆ ನಿನ್ ತಮ್ಮ ದೊಡ್ಡ ತಪ್ಪು ಮಾಡ್ತಾ ಇದ್ದಾನೆ ಕಣೆ. ಬಾವ ನಾನು ಏನು ತಪ್ಪು ಮಾಡ್ತಿದ್ದೀನಿ ಅಂತ ನೇರವಾಗಿ ಹೇಳಿ, ಮನ್ಸಲ್ಲಿ ಏನು ಇಟ್ಕೊಂಬೇಡಿ. ಮದುವೆ ಟೈಮಲ್ಲಿ 1000 ಟೆನ್ಷನ್ ಇತ್ತು ಬಾವ. ಅಕ್ಕ ಬೇರೆ ನನ್ನಿಂದನೇ ಸಮಸ್ಯೆ ಅಂತಿದ್ದಾಳೆ ಮದುವೆಗೆ, ನೀವು ಹಾಗೆ ಅಂತಿದ್ದೀರಲ್ಲ. ಅವಳು ಹಂಗಂದಲ್ಲಪ್ಪ, ಅದಕ್ಕೆ ನಾನು ಹೀಗೆ ಹೇಳ್ತಾ ಇದ್ದೀನಿ. ನಾನೇನು ತಪ್ಪು ಹೇಳಿಲ್ವಲ್ಲ ರೀ? ಶ್ರೀವಲ್ಲಿ ಮನೆಗೆ ಹೋಗಿ ಅತ್ತೆ ಕರೆದು ರಂಪಾಟ ಮಾಡಿರ್ತಾಳೆ. ಇನ್ ಸ್ವಲ್ಪ ಹೊತ್ತಲ್ಲಿ ಇಂದ್ರಮ್ಮನವರು ಮನೆ ಬಾಗ್ಲಿಗೆ ಬಂದು ನಿಂತಿರ್ತಾರೆ. ಮನೆ ಮಗ್ಳು ಕಣ್ಣಲ್ಲಿ ಕಣ್ಣೀರ್ ಹಾಕ್ಸಿದ್ರೆ ಯಾವ ಅಮ್ಮ ತಾನೇ ನೋಡ್ಕೊಂಡು ಸುಮ್ಮನೆ ಇರ್ತಾರೆ ಹೇಳಿ? ಮದ್ವೆ ಮುರಿದೋಯ್ತು, ಮಾನೆ ಮರ್ಯಾದೆ ಎಲ್ಲ ಬೀದಿಗೆ ಬಂತು ಅಂತ ಅನ್ನಿಸ್ಕೊಂಡಿಲ್ಲ ಇರೋದಕ್ಕಿಂತ ಹೋಗದೆ ವಾಸಿ. ನಡೀರಿ ಹೋಗೋಣ. ಓ, ಟ್ರ್ಯಾಕ್ ಈ ಕಡೆ ಹೋಗ್ತಾ ಇದೆ ನೋಡಪ್ಪ ಕಾರ್ತಿಕೇಯ. ಈ ದಂಡಪಿಂಡಗಳು ಮನೆಯಲ್ಲಿ ಇಲ್ಲ ಅಂದ ಮಾತ್ರಕ್ಕೆ ನೀನ್ ತಲೆ ಕೆಡ್ಸ್ಕೋಬೇಡ. ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ. ಒಂದು ವೇಳೆ ಇದೆಲ್ಲ ಸಮಸ್ಯೆಗಳಿಂದ ನಮ್ಮ ವರಲಕ್ಷ್ಮಿ ಮದುವೆ ನಿಂತೋಗುತ್ತೆ ಅಂತನೂ ತಲೆ ಕೆಡಿಸ್ಕೋಬೇಡ. ಒಂದು ವೇಳೆ ನಿಂತೋದ್ರೂ ಆ ವರನಿಗಿಂತ ಒಳ್ಳೆ ವರ ನಮ್ಮ ವರಲಕ್ಷ್ಮಿಗೆ ಸಿಗುತ್ತಾನೆ. ಕಾಂತಮ್ಮ ಏನು ಹೇಳ್ತಾ ಇದ್ದೀರಿ ನೀವು? ಮದುವೆ ನಿಲ್ಲೋ ಮಾತಾಡಬೇಡಿ, ಅಪ್ಶಕ್ನ. ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಳಿಂದ್ರೆ ಅದೇನಾಯ್ತು ಅಂತ ಹೇಳಿ. ಸುಮ್ಮನೆ ಈ ರೀತಿ ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ಏನರ್ಥ? ಅಪ್ಪ ಅವಾಗಿಂದ ಹೇಳ್ತಾ ಇದ್ದೀನಲ್ಲ, ಇನ್ನೇನ್ ಹೇಳ್ಬೇಕು? ನೋಡಪ್ಪ, ನೀನ್ ಅಪಶಕನ ಅನ್ಕೊಂಡ್ರು ಪರವಾಗಿಲ್ಲ, ಅತ್ತೆ ಹೇಳಿದ್ದೆ ನಿಜ ಆಗ್ಬಿಡುತ್ತೆ ಅಷ್ಟೇ. ಆ ತರ ಏನು ಆಗ್ಬಾರ್ದು ಅಂದ್ರೆ ಹೇಳು ಸುಬ್ಬುಗೆ, ಹೋಗಿ ಶ್ರೀವಲ್ಲಿನ ಮದ್ವೆಗ ಕೊಪ್ಕೋ ಅಂತ. ಅಪ್ಪ, ಶ್ರೀವಲ್ಲಿ ಮದ್ವೆಗಿ ಮನೆ ಸೊಸೆಯಾಗಿ ಬಂದ್ರೆ ಈ ಮನೆ ಸ್ವರ್ಗದ ತರ ಇರುತ್ತೆ, ಇಲ್ಲ ಅಂದ್ರೆ ನರ್ಕ ಆಗತ್ತೆ. ಏಯ್ ಮುಚ್ಚೆ ಬಾಯ್ ಸಾಕು. ಆಗ್ಲಿಂದ ನೋಡ್ತಿದ್ದೀನಿ ಸುಮ್ಮನೆ ಮಾತಾಡ್ತಿದ್ದಾಳೆ. ದನ ಕೊಡದ ಲಕ್ಷ್ಮಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.